ಕಟ್ಟಬೇಕಾಗಿದೆ. ಈಗ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, 1.5 ಲಕ್ಷ ಕೊಡ್ತಾರೆ. ಅದಕ್ಕೆ GST ಹಾಕಿ 1,38,000 ಒಪ್ಪಿಕೊಂಡು 1.5 ಲಕ್ಷ ನಮ್ಗೆ ವ್ಯವಸ್ಥೆ ಕೊಡ್ತಾರೆ. ಅದಕ್ಕೆ ಮನೆಗಳು ಬಡವ್ರ ಮನೆ ಕಟ್ಟಕ್ಕೆ 18% GST ಹಾಕ್ತಾರೆ. ಹಂಗಾಗಿ 1,38,000 ರೂಪಾಯಿ ವಾಪಸ್ ತಗೊಳ್ತಾರೆ. ಆ ಕಾರಣಕ್ಕೆ 7.5 ಲಕ್ಷ ಕಾಸ್ಟ್ ಆಗಿತ್ತು. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತಾ ಇತ್ತು, ರಾಜ್ಯ ಸರ್ಕಾರದಿಂದ 1,20,000. ಜನರಲ್ಗೆ SC ST ಇದ್ರೆ 2 ಲಕ್ಷ, ಅವರೇಜ್ ತಗೊಂಡ್ರೆ 1.5 ಲಕ್ಷ. ಅಂದ್ರೆ 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಉಳಿದಿದೆ? 4.5 ಲಕ್ಷ. 4.5 ಲಕ್ಷ ಬೆನಿಫಿಷರಿ ಕಟ್ಟಕ್ಕೆ ಸಾಧ್ಯ ಆಗ್ತಲ್ಲ. ಟೋಟಲ್ 8 ವರ್ಷದಲ್ಲಿ ಬೆನಿಫಿಷರಿ ಪೇಮೆಂಟ್ ನಮ್ಗೆ ಬರಬೇಕಾಗಿತ್ತು ಸ್ಲಮ್ ಬೋರ್ಡ್ ಅಂತ ಹೇಳ್ತಾರೆ 7,400 ಕೋಟಿ. ಅದೇ ಥರ ರಾಜೀವ್ ಗಾಂಧಿ AHP ಸ್ಕೀಮ್ದು 2,100 ಕೋಟಿ. ಅಂದ್ರೆ ಒಟ್ಟಾಗಿ 9,000 ಕೋಟಿದಲ್ಲಿ ಒಟ್ಟು ಟೋಟಲ್ ಬಂದಿದೆ 410 ಕೋಟಿ ಬಂದಿದೆ. ಯಾರು 5,000 ಕೊಡ್ತಾರೆ, ಯಾರು 10,000 ಕೊಡ್ತಾರೆ, ಯಾರು 15,000 ಕೊಡ್ತಾರೆ. ಪಾಪ ಬಡವ್ರು ಕೊಡಕ್ಕೆ ಸಾಧ್ಯ ಆಗಲ್ಲ, ಎಲ್ಲ ಬೀದಿಯಲ್ಲಿದ್ರು. ನನ್ನ ಗಮನಕ್ಕೆ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗೆ ಹೆಂಗ್ ಹೋಗಪ್ಪ ಹೇಳಿದ್ದು. ಇದಕ್ಕೆ ನಮಗೆಲ್ಲ ಗೊತ್ತಿದ್ದಂಗೆ ಈ 5 ಗ್ಯಾರಂಟಿಗೂ ಕನಿಷ್ಠ 55,000 ರಿಂದ 60,000 ಕೋಟಿ 5 ಗ್ಯಾರಂಟಿ ಆಗ್ತದೆ. ಆ ಮಧ್ಯದಲ್ಲಿ ಇದು 9,000 ಕೋಟಿ ಮನೆ ಮುಖ್ಯಮಂತ್ರಿಗಳು ಹೆಂಗ್ ಕೇಳೋದು ಅಂತ ಹೇಳ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ನಾನು ಸರ್ ಈ ತರ ತಮ್ಮ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸಾಕ್ಷರ ಆಗಿದ್ದು, ಅದಾದ್ಮೇಲೆ ಒಂದು ಮನೆನೂ ಕೊಡಕ್ಕೆ ಸಾಧ್ಯ ಆಗಿಲ್ಲ, ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಜನ ಬೀದಿಯಲ್ಲಿದ್ದಾರಂತ. ಮನೆ ಮುಖ್ಯಮಂತ್ರಿನ 2-3 ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯ ಹಾಕೋಣ, ಈ ಬಡವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ತೊಂದರೆ ಆಗಲಿ ಎಷ್ಟನ ಕಷ್ಟ ಆಗಲಿ ಈ ದುಡ್ಡು ನಾನು ಕೊಡ್ತೀನಿ. 2026 ಏಪ್ರಿಲ್ ಒಳಗೆ ಈ ಮನೆಗಳು ಕಂಪ್ಲೀಟ್ ಮಾಡ್ಕೊಡ್ತಾರೆ ಅಂತ 2024 ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 2024 ಜನವರಿಯಲ್ಲಿ ತಂದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಗೆ ನಮ್ಮ 500 ಕೋಟಿ ಸ್ಲಮ್ ಬೋರ್ಡ್ ಬಿಡುಗಡೆ ಮಾಡೋದಕ್ಕೆ ನಾವು 36,729 ಕೊಟ್ಟು ಅದೆಲ್ಲ ಗೊತ್ತಿರೋದೇ ವಿಚಾರ. ಅದಾದ್ಮೇಲೆ ಹೋದ ತಿಂಗಳಲ್ಲೇ 25ನೇ ತಾರೀಕಿಗೆ ಹುಬ್ಳಿದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿ 42,355 ಮನೆ ಕೊಡೋದಕ್ಕೆ 45 ಮನೆ ಕೊಡೋದಕ್ಕೆ ತೀರ್ಮಾನ ಮಾಡಿದ್ವಿ. ನಮ್ಮ ಸಾಧನಾ ಸಮಾವೇಶ 2 ವರ್ಷದ ಸರ್ಕಾರದ್ದು ಸಾಧನಾ ಸಮಾವೇಶ ಕಾರ್ಯಕ್ರಮ ಮಾಡೋದಕ್ಕೆ ಹೊಸಪೇಟೆದ ಮಾಡಬೇಕಂತ ತೀರ್ಮಾನ ಮಾಡಿರೋ ಕಾರಣಕ್ಕೆ ಆ ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಹೊರ ತಿಂಗಳಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿ 42,253 ಮನೆಗಳು ಕೊಡ್ಬೇಕು. ಅದೇ ಸ್ಕೀಮಲ್ಲಿ ಇಲ್ಲಿ ಕೋಲಾರಲ್ಲೂ ಮನೆ ಕಟ್ಕೊಡೋ ಬೆನಿಫಿಷರಿ 2 ರಿಂದ 2.5 ಲಕ್ಷ ಕೊಟ್ಟರೆ ಸಾಕು, ಅವ್ರು ಒಂದು ಮನೆ ಹಾಕ್ತಾರೆ. ಸ್ವಂತ ಮನೆಗಳು ಏನ್ ಮಾಡ್ತಾರೆ ನಮ್ಗೆ ಗೊತ್ತಿರೋದು ವಿಚಾರ. ಆ ಹಿನ್ನೆಲೆಯಲ್ಲಿ ಇವತ್ತು ಅನುಕೂಲ ಕೇಂದ್ರ ಸರ್ಕಾರದಿಂದ ಬರೋ ಯೋಜನೆಗಳು ಬಿಟ್ಟರೆ ರಾಜ್ಯ ಸರ್ಕಾರದಿಂದ ಏನು ಕೊಡ್ತಾ ಇಲ್ಲ. ಬಿಜೆಪಿಯವ್ರನ್ನ ಬಹಳ ಸತಿ ಬಿಜೆಪಿಯವ್ರಿಗೆ ಸವಾಲಾಗಿದೆ. ಇವತ್ತು ಕೋಲಾರಲ್ಲೂ ಸವಾಲಾಗ್ತಾ ಇದ್ದೀನಿ. ಬಿಜೆಪಿ ಕಾಲದಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ ಸ್ಲಮ್ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ ಒಂದು ಮನೆ ಅವ್ರು ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವಹಿಸ್ತೀನಿ. ನಾನು ಓಪನ್ ಸವಾಲ್ ಬಿಜೆಪಿ ಒಂದ್ ಮನೆ ಏನಾರ ಸ್ಲಮ್ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ ಸ್ಕೀಮ್ ಅಲ್ಲಿ ಒಂದ್ ಮನೆ ಏನಾರು ಕೊಟ್ಟಿದ್ರೆ ಇದಕ್ಕೆ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. 5 ಗ್ಯಾರಂಟಿನ ಘೋಷಣೆ ಮಾಡಿದ್ವಿ. ಅದಕ್ಕೇನಾದ್ರು ಬಿಜೆಪಿಯವರು ಈ ಬರೀ ಚುನಾವಣೆ ಭಾಷಣ ಮಾಡಿದ್ದಾರೆ. ಆ ಗ್ಯಾರಂಟಿಗಳು ಲಾಗು ಮಾಡಕ್ಕೆ ಸಾಧ್ಯ ಆಗಲ್ಲ. ಆ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ 55,000 ರಿಂದ 60,000 ಕೋಟಿ ಆಗ್ತದೆ. ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿನ ಲಾಗು ಮಾಡಿ ತಮಗೆಲ್ಲ ಗೊತ್ತಿದೆ. ಇದು ನಾವು ಘೋಷಣೆ ಮಾಡಿರಲಿಲ್ಲ. ಯಾವುದು ಮನೆಗಳು ಕೊಡ್ತೀವಿ ಅಂತ ಯಾವುದು ಘೋಷಣೆ ಮಾಡಿರಲಿಲ್ಲ. ಚುನಾವಣೆ ಟೈಮಲ್ಲಿ ಈ ಬಡವರಿಗೆ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿಲ್ಲ. ಬಡೇ ಬಡವ್ರ ಬಗ್ಗೆ ಕಾಲಿಟ್ಟಿದ್ದ ಕಾರಣಕ್ಕೆ ಈ ಗ್ಯಾರಂಟಿದಲ್ಲೂ ಈ ಮನೆಗಳು ಕೊಡೋದು ಅಷ್ಟೊಂದು ಮಾತಿಲ್ಲ. ಯಾವುದೇ ಸರ್ಕಾರಕ್ಕಿಲ್ಲ. ಬಿಜೆಪಿ 4 ವರ್ಷ ಸರ್ಕಾರ ಇತ್ತು. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಕುಮಾರಸ್ವಾಮಿ ಅವರು 1 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಅವ್ರು ಕೊಡ್ಬೋದಾಗಿತ್ತಾನೆ. ಆಲ್ರೆಡಿ 36,000 ಮನೆ ಕೊಟ್ಟಿದ್ದಿದ್ದಾರೆ. ನಾವು ಈ 42,000 ರೆಡಿ ಇದೆ. 1 ತಿಂಗಳಲ್ಲೇ ಕೊಡ್ಬೇಕಾಗಿತ್ತು. ಈ ಕಾರಣಕ್ಕೆ ಸದನ ಸಮಾವೇಶ ಮಾಡಿದ ಕಾರಣಕ್ಕೆ ನಾವು ಕೊಡ್ತಿಲ್ಲ, ಬರುತ್ತಿಲ್ಲ, ಕೊಡ್ತಾ ಇದ್ದೀವಿ. ಕೋಲಾರದಲ್ಲಿ 5,000 ಜನ ಅಪ್ಲಿಕೇಶನ್ ಹಾಕಿ 20 ವರ್ಷದಿಂದ ಕಾಯ್ತಾ ಇದ್ದಾರೆ. ಏನಾಗಿದೆ ಬಾಸು ಅದೇ ಹೇಳ್ತಾರೆ. ಬಹಳ ಕಡೆ ನಾನು ಹೇಳ್ತಾರೆ ಟೋಟಲ್ ಒಟ್ಟಾಗಿ 2,30,000 ಮನೆಗಳು ಇಡೀ ರಾಜ್ಯ ನಾನು ಹೇಳ್ತಾರೆ ಬೆನಿಫಿಷಿಯರಿ ಪೇಮೆಂಟ್ ಕೊಟ್ಟಿಲ್ಲ ಕಾರಣಕ್ಕೆ ಮನೆಗಳು ಪೆಂಡಿಂಗ್ ಇತ್ತು. ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳು ನಾನೇ ಸರ್ಕಾರ ವತಿಯಿಂದ ಕಟ್ತೀನಿ ಮನೆಗಳು ಕಂಪ್ಲೀಟ್ ಮಾಡಂತ ಕೊಟ್ಟಿದ್ದಾರೆ. ಈ ಮನೆಗಳು ಹಂತ ಹಂತ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮಾಡ್ತಾರೆ. ಫಸ್ಟ್ ಸ್ಟೇಜ್ ಅಲ್ಲಿ 36,000 ಹಳೆ ಅಂಕಿಅಂಶ ಆಯ್ತು. ಹೊಸದಾಗಿ ಏನಾದ್ರು ಕೋಲಾರ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಬಂದಿದ್ರೆ ಅಲ್ಲಿ ಆ ಮನೆಗಳು ಕಟ್ಟ ಬಹಳ ವರ್ಷ ಹಿಂದೆ ಸೈಟ್ಗಳು ಕೊಟ್ಟಿದ್ರು. ಅದು ಆ ಮನೆಗಳನ್ನ ಕಟ್ಟಬೇಕಂತ. ಹೇಗೆಂದ್ರೆ 1,200 1,300 ಮನೆ ಆಗ್ತದೆ. ಕಟ್ಕೊಡುವಂತ ಹಿನ್ನೆಲೆಯಲ್ಲಿ ಅದಕ್ಕಂತ ನಾನು ಬಂದಿದ್ದೆ. ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಮನೆ ಹೆಂಗ್ ಕಟ್ಕೊಡ್ತೀರಾ ಅಂತ ವಿಪಕ್ಷದ ಪ್ರಶ್ನೆ ಮಾಡಿ. ಸರ್ಕಾರದಲ್ಲಿ ಅನುದಾನನೇ ಇಲ್ಲ. ಈಗ 36,000 ಮನೆ ಯಾರು ಕೊಟ್ಟಿದ್ರು? ಬಿಜೆಪಿ ಕೊಟ್ರ, ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಟ್ರ. ಅದೇ ಹೇಳ್ದಲ್ಲ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ನಮ್ಗೆ ವ್ಯವಸ್ಥೆ ಕೊಡ್ತಾರೆ. 18% GST ಹಾಕಿ
ಹಿಂದೆ ವಾಪಸ್ 1,38,000 ವಾಪಸ್ ಆ ಕೆಲಸ ನಾವು ಮಾಡಿದ್ವಿ. ಪ್ರಚಾರ ನಾನು ಏನಂತೆ ಅದಕ್ಕಿಂತ ಮುಂಚೆ ಈ 5 ಗ್ಯಾರಂಟಿ ಜೊತೆ ನಾವು ಇದು ಘೋಷಣೆ ಮಾಡಿದ್ವಿ. ಚುನಾವಣಾ ಟೈಮಲ್ಲಿ ನಾವು ಮನೆಗಳು ಬಡವರು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಅಂದ್ರೆ ಬಡವ್ರ ಬಗ್ಗೆ ಕಾಳಜಿ ಇದೆ. ಇತಿಹಾಸ ತೆಗೀರಿ ನೀವು, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಯಾವ ಚುನಾವಣೆ ಬಂದಲ್ಲಿ ಜನಗಳು ಮಧ್ಯದವ್ರೆ ನಮ್ಮ ಸಾಧನೆ ಹೇಳ್ತೀವಿ. ನಾವು ಇಂಥ ಮಾಡಿದ್ವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ಇದು ಮಾಡ್ತೀವಿ. ಬಿಜೆಪಿಯಲ್ಲಿ ಒಂದು ಸಾಧನೆ ಯಾವ್ದನ್ನ ಹೇಳಿದಾರ? ಸಾಧನೆ 0. ಬರೀ ಹಿಂದೂ ಮುಸಲ್ಮಾನ್. ಅವ್ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋ ಅಧಿಕಾರ ಅವ್ರಿಗೂ ಸಿಕ್ಕಿತ್ತಾನ ಅವಕಾಶ. 4 ವರ್ಷ ಇದ್ರಲ್ಲ. ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಮಾತ್ರ ಕಾಳಜಿ ಇರಲ್ಲ. ಟಾಸ್ಕ್ ಫೋರ್ಸ್ ರಚನೆ ಮಾಡಿರಲ್ಲ, ಅದನ್ನ ಅವರು ಬರೀ ಇವರಿಗೆ ಮಾತ್ರ ಮುಸ್ಲಿಮರಿಗೆ ಮಾಡ್ಕೊಂಡಿರೋದು ಅಂತ ಹೇಳ್ತೇವೆ. ಈಗ ಅದಕ್ಕಿಂತ ಮುಂಚೆ ಹೇಳಿಲ್ಲ ಸರ್ ನಾನು, ಬಿಜೆಪಿ ಹಿಂದೂ ಮುಸಲ್ಮಾನ್ ಬಿಟ್ಟು ಬೇರೆ ಹಿಂದೂ ಮುಸಲ್ಮಾನ್ ಬಿಟ್ಟು ಇಂಥದ್ದು ಮಾಡಿದ್ವಿ ಅಂತ ಹೇಳಿ ಅವರು. ನಾವು ಘೋಷವಾಗಿ ಹೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಸಿದ್ದರಾಮಯ್ಯ 2013 ಇಟ್ಕೊಂಡು 2018ವರೆಗೂ ಮುಖ್ಯಮಂತ್ರಿ ಆಗಿದ್ದು. ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ. ಇನ್ನು 2023ರಿಂದ 2028ವರೆಗೂ ನಾವೇನ್ ಮಾಡ್ತೀವಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಹಾಕಿದ್ದೀವಿ. ಇದು ಪೂರಕವಾಗಿ ನನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಬರೋ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಏನು ಮಾಡಿಲ್ಲ ಅಂತ ಹೇಳಿದ್ರು. ಕುಮಾರಸ್ವಾಮಿ ಯಾವಾಗ ಹೇಳಿಲ್ಲ, ನಾನು ಅದೇ ಪಕ್ಷದಲ್ಲಿ ಇತ್ತು. ಕುಮಾರಸ್ವಾಮಿ ಯಾವಾಗ ಹೇಳಿಲ್ಲ, ಪ್ರತಿ ಚುನಾವಣೆ ನಾವೇ ಸಾಧ್ಯ ಅನ್ನೋದು. 55 ಸಿದ್ದರಾಮಯ್ಯ ಅವರು ಇರುವಾಗ ಜನತಾದಳ ಪಕ್ಷದಲ್ಲಿ ಎಷ್ಟಿತ್ತೇಳಿ 2004ರಲ್ಲಿ 59 ಸೀಟ್ MLAಗಳು ಇತ್ತು. ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು, ಬಹಳ ಪಾಪ್ಯುಲರ್ ಆದ್ರು ಕುಮಾರಸ್ವಾಮಿ ಅವರು. ನಾನು ಆ ಪಕ್ಷದಲ್ಲಿ ಇದ್ದಿದ್ದು, ಅವರು ಅವಾಗ ಆಗಿದ್ದು ಬಹಳ ಪಾಪ್ಯುಲರ್ ಆಗಿದ್ರು. ಬೇಜಾರು ಮಾಡ್ಕೊಂಡ್ಬಿಟ್ಟೆ, ಬಹಳ ಪಾಪ್ಯುಲರ್ ಆಗಿದ್ರು. ನಾನು ಆ ಪಕ್ಷದಲ್ಲಿ ಇದ್ದೆ. 2007ರಿಂದ 8ವರೆಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಆದ್ರೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯ್ತು. ಏನಾಯ್ತು 28 ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಮಾಡೋಕ್ಕಾಗಲಿಲ್ಲ. ಸಿದ್ದರಾಮಯ್ಯ ಜನತಾದಳಲ್ಲಿರುವಾಗ ಏನು 59 ಸೀಟ್ ಬಂದಿತ್ತು, ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ. 59ಕ್ಕೆ ಬಂತು, 40ಕ್ಕೆ ಬಂದ್ರು, ಈಗ ಎಷ್ಟಿದೆ 19ಕ್ಕೆ ಬಂತು. ಅಂದ್ರೆ ನೆಕ್ಸ್ಟ್ ದಿನ ಮುಂದಿನ ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಸ್ನೇಹಿತರು ಅದೇ ಪಕ್ಷದಲ್ಲಿರೋದು. ಆ ಪ್ರಶ್ನೆ ನಾನು ಇವ್ರನ್ನ ಕೂರ್ಸ್ಕೊಂಡು ಕೇಳ್ಬೇಡಿ. 2028ಕ್ಕೆ ಸತೀಶ್ ಜಾರಕಿಹೊಳಿ ದಲಿತ ಸಿಎಂ ಸರ್, ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನೆಕ್ಸ್ಟ್ ಅಂತೂ 100 ಇವತ್ತು ಪಾರ್ಟಿ ಕೊಡಿ. ನಾನು ಚುನಾವಣೆಯಲ್ಲಿ ಏನಾದಿದೆ 23 ಚುನಾವಣೆ ಏನು ಹೇಳಿದೆ ನಾನು, ನಾವು 130 ಮೇಲೆ ಬರ್ತೀವಿ ಅಂತ ಹೇಳಿ. ಕರೆಕ್ಟ್ ಅಲ್ಲ? 130 ಈಗ 140 136 ಬಂತು. ಈಗ 3 ಬೈ ಎಲೆಕ್ಷನ್ ಜನ ಎಲ್ಲಿ ಕೆಲಸ 3 ಸೀಟ್ ಬಿಜೆಪಿ ಗೆಲ್ಬೇಕಾಗಿರ್ತಾರೆ. ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ದು ಕಾಣಿಸ್ತಾನೆ. ಆಮೇಲೆ ಹೊಸಪೇಟೆದಲ್ಲಿ ನೋಡಿರ್ಬೋದು ಜನಸಾಗರ. ನಾನು ಅಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ, ವಿಜಯನಗರಕ್ಕೂ ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಬಳ್ಳಾರಿಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ. ನಾನು ನಿರೀಕ್ಷೆ ಇಟ್ಟಿರಲಿಲ್ಲ. ನಾನು ಏನಿದ್ರು 1 ವರ್ಷದ 2 ಲಕ್ಷ ಜನ ಬರೋದು, ವಾಲಂಟ್ರಿ ಜನ ಬಂದ್ರು. ಒಳ್ಳೆ ಸರ್ಕಾರ ಕೊಟ್ಟಿದ್ದ ಕಾರಣಕ್ಕಾನೆ ಜನ ಬರೋದು. ಸುಮ್ಮನೆ ಬಂದ್ಬಿಡ್ತಾರೆ ಜನ, ಅದು ಮಳೆಯಲ್ಲಿ. ಅಂಥ ಮಳೆದಲ್ಲಿ ಜನ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಬರ್ತಾರದು. ಯಾರೇನು ಹೇಳಿ ಇವತ್ತು ನನ್ನ ಮಾತು ಬರ್ದಿಕೊಡಿ. ನೆಕ್ಸ್ಟು ಕಾಂಗ್ರೆಸ್ ಸರ್ಕಾರ ಇವತ್ತೇನು 140 ಇದೀವಿ, 150 ಬಂದರೂ ಆಶ್ಚರ್ಯ ಇಲ್ಲ. ಸರ್, ಕುಮಾರಸ್ವಾಮಿ ಅವರು ಹೇಳ್ತಾರೆ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಅದು ನಾನೇ ಕೊಡ್ತಾ ಇದ್ದೆ, ಜನಗಳ ಮೇಲೆ 5,000 ಟ್ಯಾಕ್ಸ್ ಹಾಕ್ಬಿಟ್ಟು ಕೊಡೋಕೆ ಇವರೇ ಬೇಕಾ? ಯಾರು ಕುಮಾರಸ್ವಾಮಿ ಕೊಡ್ಬೇಕಾಗಿತ್ತು? ಅವ್ರ ಸರ್ಕಾರ ಇಕ್ಕಿಲ್ಲ, 2 ಬಾರಿ ಅವಕಾಶ ಸಿಕ್ಕಿದ್ದಿಲ್ಲ. ಏನ್ ಮಾಡಿದ್ರು ಅವರು? ನೀವು ಕೂಡ 2 ಬಾರಿ ಅವಕಾಶ ಸಿಕ್ಕಿತ್ತಾನೆ ಅವ್ರಿಗೂ. 2 ಬಾರಿ ಅವಕಾಶ ಸಿಕ್ಕಿತ್ತಾನೆ ಸರ್ ಅವ್ರಿಗೂ. ಅವಾಗ ಯೋಚನೆ ಮಾಡಬೇಕಾಗಿತ್ತು. ಅದಕ್ಕೂ ಒಂದು ಕ್ವಶನ್ ಮಾರ್ಕ್. ಆ ಥರ ಟ್ಯಾಕ್ಸ್ ಹಾಕಿ ನಾನು 5,000 ಕೊಡ್ತಾ ಇದ್ದೆ ಅಂತ ಹೇಳೋರೆ. ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ ಕುಮಾರಸ್ವಾಮಿ. ಅಲ್ಲ, ನೀವು ಫ್ರೀ ಹ್ಯಾಂಡ್ ಬಿಟ್ಟಿಲ್ಲ ಅಂತ ಯಾರಿಗೆ? ಕಾಂಗ್ರೆಸ್ ಅವ್ರು ನನಗೆ ಕುತ್ತಿ ಮೇಲೆ ಕೂತಿದ್ರು. ಅಲ್ಲ, ಕಣ್ಣಲ್ಲೆಲ್ಲ ನೀರು ಹಾಕೊಂಡ್ರಲ್ಲ ಸರ್ ಕಾಂಗ್ರೆಸ್ ಅವ್ರು ನಮಗೆ ಅಧಿಕಾರ ಮಾಡಕ್ ಬಿಟ್ಟಿಲ್ಲ. ಏನಕ್ಕೆ ಅವ್ರು ನಡ್ಸಕ್ಕಾಗಲಿಲ್ಲ? ಈಗ ಏನಾಗಿತ್ತು ಕುಮಾರಸ್ವಾಮಿಗೆ, ಅವ್ರು 2007ರಲ್ಲಿ ಜನನು ನಿರೀಕ್ಷೆ ಇಟ್ಟಿದ್ರು. ಭಾಳ ಜನ ನಿರೀಕ್ಷೆ ಇಟ್ಟಿದ್ರು. ಜನ ನಿರೀಕ್ಷೆ ಇಟ್ಟಿದ್ರು ಕುಮಾರಸ್ವಾಮಿ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಬೇಕಂತ ಜನ ನಿರೀಕ್ಷೆ ಇಟ್ಟಿದ್ರು. ಏನಂದ್ರೆ 2007 ಅದಕ್ಕಿಂತ ಮುಂಚೆ